ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ ಲಿಯಾಮ್ ಲಿವಿಂಗ್ಸ್ಟೋನ್ ನಮ್ಮ ಆರ್ಸಿಬಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಮೊದಲನೇ ಪ್ಲೇಯರ್ ಈ ಆಕ್ಷನ್ ಅಲ್ಲಿ ಪಿಕ್ ಆಗಿರುವಂತ ಮೊದಲನೇ ಪ್ಲೇಯರ್ ಆರ್ಸಿಬಿಗೆ ಇಟ್ಸ್ ಲಿಯಾಮ್ ಲಿವಿಂಗ್ಸ್ಟೋನ್. ಲಿಯಾಮ್ ಲಿವಿಂಗ್ಸ್ಟೋನ್ ಆರ್ಸಿಬಿಗೆ ಬರಬಹುದು ಅಂತ ನಾನು ಪ್ರಿಡಿಕ್ಷನ್ ಬೆಳಿಗ್ಗೆನೆ ಹೇಳಿದ್ದೆ, ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಲಿಯಾಮ್ ಲಿವಿಂಗ್ಸ್ಟೋನ್ ಅಂಡ್ ಮಿಲ್ಲರ್ಗೆ ಬಿಡ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಬೆಳಿಗ್ಗೆ ಹೇಳಿದ್ದೆ. ಆ್ಯಂಡ್ ಬಿಡ್ನ ಕೂಡ ಮಾಡಿದ್ರು, ಮಿಲ್ಲರ್ಗೆ ಬಿಡ್ ಮಾಡಿದ್ರು, ಮಿಲ್ಲರ್ ಸಿಗಲಿಲ್ಲ. ಮಿಲ್ಲರ್ ಇವರಿಗೆ ಬೇಕಾಗಿರುವಂಥ ರಿಕ್ವೈರ್ಡ್ ಅಮೌಂಟಲ್ಲಿ ಸಿಗಲಿಲ್ಲ, ಅವ್ರನ್ನ ಬಿಟ್ಟರು. ಆ್ಯಂಡ್ ಲಿವಿಂಗ್ಸ್ಟೋನ್ನ ಎತ್ತಾಕೊಂಡ್ರು. 8.75 CRಗೆ ಎತ್ತಾಕೊಂಡಿದ್ದಾರೆ ಮಗ. ಯಾರು ಬಿಡಿಂಗ್ ವಾರ್ಗೆ ಬಂದಿದ್ದು? ಇಟ್ಸ್ CSK ನಮ್ಮ ಜೊತೆಗೆ ಬಿಡಿಂಗ್ ವಾರ್ಗೆ ಬಂದಿದ್ದು. ಒಂದು ಹಾರ್ಟ್ ಟಚಿಂಗ್ ಇದೆ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ, ಈ ವಿಡಿಯೋದಲ್ಲಿ ಬೇಡ. ಇದು ಒಳ್ಳೆ ಪಿಕ್ಕು, ಅದಕ್ಕೆ ನಾನು ಸ್ವಲ್ಪ ಪಾಸಿಟಿವ್ ಆಗಿ ಮಾತಾಡ್ತೀನಿ. ನೆಗೆಟಿವ್ ಆಗಿ RCB ಬಗ್ಗೆ ಮಾತಾಡೋದಿನ ಬಾಕಿ ಇದೆ. ಅದು ಏನ್ರ ಬಗ್ಗೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ, ಅದನ್ನ ಎಳೆಯಕ್ಕೆ ಹೋಗೋದಿಲ್ಲ ಈ ವಿಡಿಯೋದಲ್ಲಿ. ಲಿಯಾಮ್ ಲಿವಿಂಗ್ಸ್ಟೋನ್ ಒಳ್ಳೆ ಪಿಕ್ ಅಂತ ಕೇಳಿದ್ರೆ ಖಂಡಿತ ಒಳ್ಳೆ ಪಿಕ್ಕು. ನಮ್ಮ ಬೆಂಗಳೂರು ಅಂತ ವಿಕೆಟ್, ಚಿನ್ನಸ್ವಾಮಿ ಅಂತ ವಿಕೆಟ್ ಅಲ್ಲಿ ಇವ್ರಿಗಿರುವಂಥ ಸ್ಟ್ರೆಂತ್ಗೆ, ಇವ್ರಿಗಿರುವಂಥ ಅಬಿಲಿಟಿಗೆ ನನ್ನ ಪ್ರಕಾರ ಚಿಂದಿಯಾಗೆ ಬ್ಯಾಟಿಂಗ್ ಆಡ್ಬೋದು ಅಂತ ನಾನು ಹೋಪ್ಫುಲಿ ಅನ್ಕೊಂಡಿದ್ದೀನಿ. ಪಂಜಾಬ್ ಕಿಂಗ್ಸ್ RTM ಕಾರ್ಡ್ನು ಕೂಡ ಯೂಸ್ ಮಾಡೋದಕ್ಕೆ ಹೋಗ್ಲಿಲ್ಲ ಲಿಯಾಮ್ ಲಿವಿಂಗ್ಸ್ಟೋನ್ ಮೇಲೆ. ಪಂಜಾಬ್ ಕಿಂಗ್ಸ್ ಅವರ ವೆನ್ಯೂಲಿ ಇವರು ಎಫೆಕ್ಟಿವ್ ಆಗಿ ಕಾಣಿಸ್ಕೊಂಡೇ ಇರ್ಬೋದು. ಬಟ್ ನನ್ನ ಪ್ರಕಾರ ಚಿನ್ನಸ್ವಾಮಿಲಿ ನನ್ನ ಒಂಥರ ಭರವಸೆ ಕೊಡ್ತಾ ಇದ್ದೀನಿ. ನನಗೆ ಯಾಕೋ ಸ್ಟ್ರಾಂಗ್ ಆಗಿ ಅನಿಸ್ತದೆ ಲಿಯಾಮ್ ಲಿವಿಂಗ್ಸ್ಟೋನ್ ಒಂದು ಒಳ್ಳೆ ಪಿಕ್ ಆಗಿದ್ದಾರೆ. 8.75 CR ಇದು ಒಂಥರ ಸ್ಟಿಲಿ ಪಿಕ್ಕು, ವರ್ತಿ ಪಿಕ್ ಅಂತ ಹೇಳಬೇಕು. ರೀಸೆಂಟಾಗಿ ಅಷ್ಟೊಂದಿನ ಫಾರ್ಮಲ್ಲಿ ಇಲ್ಲ, ರೀಸೆಂಟಾಗಿ ಅಷ್ಟೊಂದಿನ ಹಾವಳಿ ಕೊಡ್ತಿಲ್ಲ. ಮುಂಚೆ ಇವರು ರಾಜಸ್ಥಾನ್ ರಾಯಲ್ಸ್ಗೆ ಬಂದ್ರಲ್ಲ, ಬಿಗ್ ಬ್ಯಾಶ್ ಎಲ್ಲ ಮುಗಿಸ್ಕೊಂಡು ರಾಜಸ್ಥಾನ್ ರಾಯಲ್ಸ್ಗೆ ಬಂದು ಆಮೇಲೆ ಪಂಜಾಬ್ ಕಿಂಗ್ಸ್ಗೆ ಸ್ಟಾರ್ಟಿಂಗ್ ಆಡೋದಲ್ಲ, ಅವಾಗಿದ್ದಂಥ ಲಿಯಾಮ್ ಲಿವಿಂಗ್ಸ್ಟೋನ್ಗೂ ಇವಾಗಿರುವಂಥ ಲಿವಿಂಗ್ಸ್ಟೋನ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಅಮೌಂಟ್ಗೆ ಸಿಕ್ಕಿದ್ರೆ, ಅವಾಗಿದ್ದಂಥ ಲಿಯಾಮ್ ಲಿವಿಂಗ್ಸ್ಟೋನ್ ಬೇರೆ. ಆ ಥರ ಏನಾದ್ರು ಲಿವಿಂಗ್ಸ್ಟೋನ್ ಇತ್ತು ಅಂತಾರೆ ಇವಾಗ ಖಂಡಿತ ಮೇಲ್ಗಡೆ ಇರೋದು ಅವರ ಗ್ರಾಫು. ಬೌಲಿಂಗಲ್ಲಿ ನನ್ನ ಪ್ರಕಾರ ಇವರು ಎಫೆಕ್ಟಿವ್ ಆಗಿ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಗ್ಲೆನ್ ಮ್ಯಾಕ್ಸ್ವೆಲ್ಗೆ ಒಂಥರ ಆಲ್ಟರ್ನೇಟಿವ್ ಅಂತ ಹೇಳಬೇಕು. ಲಿಯಾಮ್ ಲಿವಿಂಗ್ಸ್ಟೋನ್ ತಗೊಂಡಿದ್ದಾರೆ ಅಂತಂದರೆ ಗ್ಲೆನ್ ಮ್ಯಾಕ್ಸ್ವೆಲ್ನ ಪಿಕ್ ಮಾಡೋದು ಯಾಕೋ ನನಗೆ ಡೌಟ್ ಕಾಣಿಸ್ತಾ ಇದೆ ಮಗ. ಯಾಕಂದರೆ ಇಬ್ಬರು ತೊಗೊಂಡ್ಬಿಟ್ಟು ಇಬ್ಬರು ಆಡ್ಸೋದು ಸಿಕ್ಕಾಪಟ್ಟೆ ಬೆಟರ್ ಆಗುತ್ತೆ, ಫಾರ್ ಬೆಟರ್ ಆಗಿರುತ್ತೆ. ಎರಡು ಓವರ್ಸೀಸ್ ಪ್ಲೇಯರು ಈ ಥರ ಒಂದು ಫ್ಲೆಕ್ಸಿಬಿಲಿಟಿ ಇರುವಂಥ ಪ್ಲೇಯರ್ನ ತೊಗೊಂಡ್ಬಿಟ್ರು ಅಂತ ಅಂದರೆ ಬೆಟರ್ ಆಗಿರುತ್ತೆ. ಬಟ್ ನನ್ನ ಪ್ರಕಾರ ಟಾರ್ಗೆಟ್ ಮಾಡೋದು ಡೌಟು ಅಂತ ಅನ್ಕೊಂಡಿದ್ದೀನಿ. ಲಿಯಾಮ್ ಲಿವಿಂಗ್ಸ್ಟೋನ್ ಏನೋ ಯಾವ ಬಾಯಲ್ಲಿ ಹೇಳಿದ್ನೋ ಗೊತ್ತಿಲ್ಲ. ಇವತ್ತು ಬೆಳಗ್ಗೆ ಒಂದು ಸ್ಟ್ರಾಂಗ್ ಬೋಲ್ಡ್ ಪ್ರಿಡಿಕ್ಷನ್, ಮಾರ್ಕಿ ಪ್ಲೇಯರ್ಸ್ ಪ್ರಿಡಿಕ್ಷನ್ ಅಂತ ಬಿಟ್ಟಿದೆ. ಅದರಲ್ಲಿ ಲಿಯಾಮ್ ಲಿವಿಂಗ್ಸ್ಟೋನ್ ಅವರು ಮುಂಬೈ ಅಥವಾ RCB ಎರಡು ಟೀಮ್ಗಳಲ್ಲಿ ಯಾವ್ದಾರ ಒಂದು ಟೀಮ್ ತಗೊಳ್ಳೋಂಥ ಸಾಧ್ಯತೆ ಇದೆ ಅಂತ ಹೇಳಿದೆ. ಅದರಲ್ಲಿ ನಮ್ಮ RCBನೇ ತಗೊಂಡಿದೆ. ಬೌಲಿಂಗಲ್ಲೂ ಕೂಡ ರೀಸೆಂಟಾಗಿ ಎಫೆಕ್ಟಿವ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಬ್ಯಾಟಿಂಗಿಂತ ಸ್ವಲ್ಪ ಬೌಲಿಂಗಲ್ಲೇ ಎಫೆಕ್ಟಿವ್ ಆಗಿ ಕಾಣಿಸ್ಕೊಂತ ಇದ್ದಾರೆ. ದೂರ ಸಿಕ್ಸ್ಗಳನ್ನ ಹೊಡೆಯುವಂಥ ಲಿಯಾಮ್ ಲಿವಿಂಗ್ಸ್ಟೋನು ಜಮಾನ್ದಲ್ಲಿ ಇವಾಗ ರೀಸೆಂಟಾಗಿ ಅಷ್ಟೊಂದು ಎಫೆಕ್ಟಿವ್ ಆಗಿ ಕಾಣಿಸ್ಕೊಂತಿಲ್ಲ. ಚಿನ್ನಸ್ವಾಮಿ ವಿಕೆಟಲ್ಲಿ ನನ್ನ ಪ್ರಕಾರ ಎಫೆಕ್ಟಿವ್ ಆಗಿ ಕಾಣಿಸ್ಕೋಬೋದು. ನಮ್ಮ ವೆನ್ಯೂ ಬೇರೆ ಸ್ವಲ್ಪ ಚಿಕ್ಕ ವೆನ್ಯೂ ಆ್ಯಂಡ್ ಬ್ಯಾಟಿಂಗಿಗೆ ಫ್ರೆಂಡ್ಲಿ ಆಗಿರುವಂಥ ವೆನ್ಯೂಲಿ ಇವರು ನನ್ನ ಪ್ರಕಾರ ಎಫೆಕ್ಟಿವ್ ಆಗಿ ಕಾಣಿಸ್ಕೊಂತಾರೆ. RCB ಮಾಡಿರುವಂಥ ಬೆಸ್ಟ್ ಪಿಕ್ ಅಂತ ಹೇಳ್ತೀನಿ ಈ ಮಾರ್ಕಿ ಪ್ಲೇಯರ್ಗಳಲ್ಲಿ. ಮಾರ್ಕಿ ಪ್ಲೇಯರ್ ನಾನು ಒಂದು ಪಿಕ್ ಮಾಡಿದ್ದಾರೆ, ಅದೇ ಬೆಸ್ಟ್ ಆಗಲೇಬೇಕು. ಬೆಸ್ಟೋ ವರ್ಸ್ಟೋ ಆಗಲೇಬೇಕಲ್ವಾ, ಅದು ಬೆಸ್ಟು ಅಂತ ಹೇಳ್ತೀನಿ. ಈ ಪಿಕ್ಕು ಪರ್ಸನಲಿ ನನಗಂತೂ ಇಷ್ಟ ಆಯಿತು ಮಗ. ನಿಮಗೆ ಇಷ್ಟ ಆಯಿತೋ ಆಗಿಲ್ವೋ ನನಗಂತೂ ಗೊತ್ತಿಲ್ಲ. ಲಿಯಾಮ್ ಲಿವಿಂಗ್ಸ್ಟೋನ್ ಮಾಡಿರುವಂಥ ಪಿಕ್ಕು. ಪಂಜಾಬ್ ಕಿಂಗ್ಸ್ ಅವ್ರು RTM ಕಾರ್ಡ್ ಯೂಸ್ ಮಾಡಿರ್ಬೋದಾಗಿತ್ತು. 8.75 ಕೋಟಿ ಏನಂತ ಹೆವಿ ಅಮೌಂಟ್ ಅನ್ನಲ್ಲ ಅವ್ರು ಬಿಡ್ ಮಾಡಿದ್ರದಲ್ಲ, ಚಾಲ್ಗೆಲ್ಲ ಬಿಡ್ ಮಾಡಿದಿಲ್ಲ ನೋಡ್ತು ಅಂತಂದರೆ ಇವ್ರನ್ನ ಆರಾಮಾಗಿ ತಗೊಬೋದಾಗಿತ್ತು. ಬಟ್ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ ಲಿಯಾಮ್ ಲಿವಿಂಗ್ಸ್ಟೋನಲ್ಲಿ ಇವರಿಗೆ, ಪಂಜಾಬ್ ಕಿಂಗ್ಸ್ ಅವ್ರಿಗೆ, ಅದಕ್ಕೋಸ್ಕರ ನೆಗೆಟಿವ್ ಏನೋ ಕಾಣ್ತಿರ್ಬೇಕು, ಅದಕ್ಕೋಸ್ಕರ ತಗೊಂಡಿಲ್ಲ. ಆ್ಯಂಡ್ CSK ಏನಕ್ಕೆ ಬಿಡಿಂಗ್ ವರ್ಕ್ ಬಂದರು ಅಂತ ನನಗೆ ಗೊತ್ತಾಗ್ತಿಲ್ಲ. CSK ಅಂತ ವಿಕೆಟಲ್ಲಿ ಅಂದರೆ ಚೆನ್ನೈ ಅಂತ ವಿಕೆಟಲ್ಲಿ, ಚೇಪಾಕ್ ಅಂತ ವಿಕೆಟಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆಗಿ ಕಾಣಿಸ್ಕೊಳೋದಿಲ್ಲ. ಏನಕ್ಕೆ ಇವ್ರು ಬಿಡಿಂಗ್ ವರ್ಗೆ ಬಂದರು ಅಂತ ನನಗೆ ಸೀರಿಯಸ್ಲಿ ಅರ್ಥ ಆಗಿಲ್ಲ. RCB ಏನೋ ಬಿಡ್ ಮಾಡಿದ್ರೆ RCB ಪೋಸ್ಟ್ ವ್ಯಾಲ್ಯೂ ಕರ್ಗಸನ ಅಂತ ಬಂದ್ರೆ ಗೊತ್ತಿಲ್ಲ. ಬಟ್ ಅಲ್ಲಿ CSKಗೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಕಾಣಿಸ್ಕೊಳ್ಳಲ್ಲ. ಅಲ್ಲಿ LSU ಕೂಡ ಇವರು ಎಫೆಕ್ಟಿವ್ ಆಗಿ ಕಾಣಿಸ್ಕೊಳ್ಳಲ್ಲ. ಬೆಳಿಗ್ಗೆ ಹೇಳಿದ್ದೀನಿ, ಯಾಕಂದರೆ ವಿಕೆಟ್ಗಳು ಆ ಥರ ಇದಾವಲ್ಲಿ. ಲಿಯಾಮ್ ಲಿವಿಂಗ್ಸ್ಟೋನ್ಗೆ ಬೇಕಾಗಿರುವಂಥ ವಿಕೆಟ್ ಮುಂಬೈ ಅಂತ ವಿಕೆಟು, ಜೊತೆಗೆ ಚಿನ್ನಸ್ವಾಮಿ ಅಂತ ವಿಕೆಟು, ಅದು ಎಫೆಕ್ಟಿವ್ ಆಗೇ ಇವ್ರಿಗೆ ಈ ಸೀಸನ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಸೀಸನ್ ಇವರು ಆಪರ್ಚುನಿಟಿನ ಯೂಸ್ ಮಾಡ್ಕೋಬೇಕು, ಗ್ರ್ಯಾಪ್ ಮಾಡ್ಕೋಬೇಕು. ಯಾಕಂದರೆ ಇದಂಥ ವಿಕೆಟು ಸಿಗೋದಿಲ್ಲ, ಇದರಂಥ ಗ್ರೌಂಡು ಕೂಡ ಸಿಗೋದಿಲ್ಲ. ಆ್ಯಂಡ್ RCB ಒಂದು ಪಾಸಿಟಿವ್ ಮಾಡಿದೆ, ಸಿಕ್ಕಾಪಟ್ಟೆ ನೆಗೆಟಿವ್ ಮಾಡಿದೆ ಈ ಆಪ್ಷನಲ್ಲಿ. ನೆಕ್ಸ್ಟ್ ವಿಡಿಯೋ ಬರ್ತೀನಿ. ಈ ಪಾಸಿಟಿವ್ ವಿಡಿಯೋದಲ್ಲಿ ನೆಗೆಟಿವ್ ಬಗ್ಗೆ ಮಾತಾಡೋದು ಬೇಡ. ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ಒನ್ ಆ್ಯಂಡ್ ಓನ್ಲಿ ಪಿಕ್ ಮಾಡಿರೋದು ಮಾರ್ಕಿ ಪ್ಲೇಯರ್ಸ್ಗಳ ಲಿಸ್ಟಲ್ಲಿ ಅದು ಲಿಯಾಮ್ ಲಿವಿಂಗ್ಸ್ಟೋನ್ ನಮ್ಮ RCB. ನಿಮಗೆ ಏನು ಅನ್ನಿಸ್ತಾ ಇದೆ ಅಂತ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋದು ಬೇಡ ಮಗ. ಹೋಗ್ಯೋದೇನಾದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ಹೋಗ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. RCB ಮಾಡಿರೋಂಥ ದಿ ಬೆಸ್ಟ್ ಪಿಕ್ ಹೋಗಿರೋ ಇದು. ಸಿಗೋಣ, ಬಾಯ್.